ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಬದುಕು ಬದಲಿಸುವ ಒಂದು ಕಥೆಯನ್ನು ಕೇಳೋಣ. ಓರ್ವ ಸನ್ಯಾಸಿ ಒಂದು ಊರಿಗೆ ಬಂದಿದ್ದಾನೆ. ರಾತ್ರಿ ಊರ ಹೊರಗಡೆ ಪಾಳು ದೇಗುಲ, ಅಲ್ಲಿ ಮಲಗಿದ್ದಾನೆ. ಬೆಳಗಾಯಿತು. ಓರ್ವ ರೈತ ಓಡೋಡಿ ಬಂದು ಈ ಸನ್ಯಾಸಿಯ ಕಾಲನ್ನು ಗಟ್ಟಿಯಾಗಿ ಹಿಡ್ಕೊಂಡು, ಕೊಡು ಕೊಡು, ನನಗೆ ಕೊಡು. ಏನು ಕೊಡಬೇಕಪ್ಪ ನಿನಗೆ? ರಾತ್ರಿ ಶಿವ ನನ್ನ ಕನಸಲ್ಲಿ ಬಂದು ಹೇಳಿದ್ದಾನೆ, ಒಬ್ಬ ಸನ್ಯಾಸಿ ಪಾಳು ದೇಗುಲದಲ್ಲಿ ಇರ್ತಾನೆ, ಅವನನ್ನು ಹೋಗಿ ಕೇಳು, ಕೊಡ್ತಾನೆ. ಕೊಡು, ನನಗೆ ಕೊಡು. ಏನು ಕೊಡಬೇಕು ಅನ್ನೋದನ್ನು ಹೇಳಪ್ಪ. ನಿನ್ನ ಹತ್ರ ಒಂದು ಕಲ್ಲಿದೆಯಂತಲ್ಲ, ಆ ಕಲ್ಲನ್ನು ಕೊಡು. ಓಹೋ, ಅಷ್ಟೇನಾ? ತನ್ನ ಜೋಳಿಗೆ ತೆಗಿತಾನೆ. ಒಂದು ದೊಡ್ಡ ಕಲ್ಲನ್ನು ತೆಗೆದು ಆ ರೈತನಿಗೆ ಕೊಡ್ತಾನೆ. ಇದೇ ಕಲ್ಲನ್ನು ಕೇಳ್ತಾ ಇದ್ದಿದ್ದು? ಹಾಂ ಹೌದು, ಇದೆ, ತಗೋ. ಕೊಟ್ಟ. ನೋಡ್ತಾನೆ, ಅದು ಕೇವಲ ಕಲ್ಲಲ್ಲ, ಬಹುದೊಡ್ಡ ವಜ್ರ. ಅದು ಆ ವಜ್ರವನ್ನು ಹಿಡ್ಕೊಂಡು ಹಾಗೆ ಬರ್ತಾ ಇದ್ದಾನೆ. ದಾರಿಯಲ್ಲಿ ಸಿಗುವಂಥ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಆಹಾ, ಎಷ್ಟು ಚೆನ್ನಾಗಿದೆ, ನನಗೆ ಕೊಟ್ಟು ಬಿಡು, 100 ಚಿನ್ನದ ನಾಣ್ಯ ಕೊಡ್ತೇನೆ. ಸ್ವಲ್ಪ ದೂರ ಹೋದ ಮೇಲೆ ಇನ್ನೊಬ್ಬ ಹೇಳ್ತಾನೆ, ನನಗೆ ಕೊಡು, 1000 ಚಿನ್ನದ ನಾಣ್ಯ ಕೊಡ್ತೇನೆ. ಇನ್ನೊಬ್ಬ 1,00,000 ಚಿನ್ನದ ನಾಣ್ಯ ಕೊಡ್ತೇನೆ ಅಂತಾನೆ. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದಾಗ ಒಬ್ಬ ಹೇಳ್ತಾನೆ, ನೀನು ಮಹಾರಾಜನ ಹತ್ರ ತಗೊಂಡು ಹೋಗು, ಇಡೀ ಅರ್ಧ ರಾಜ್ಯವನ್ನೇ ನಿನಗೆ ಕೊಟ್ಟು ಬಿಡ್ತಾನೆ ಈ ಕಲ್ಲನ್ನು ನೋಡಿದ್ರೆ. ಆದರೆ ಈ ರೈತನಿಗೆ ಏನೂ ಅರ್ಥವಾಗಲ್ಲ. ನೇರವಾಗಿ ಅದನ್ನು ತಗೊಂಡು ಹೋಗಿ ತನ್ನ ಮನೆಯಲ್ಲಿ ಇಟ್ಕೊಂಡು ಮಲಗುತ್ತಾನೆ. ಇಡೀ ರಾತ್ರಿ ನಿದ್ರೆ ಬರೋದಿಲ್ಲ ಅವನಿಗೆ. ಬೆಳಗಾಗ್ತಾ ಇದ್ದ ಹಾಗೆ ಎದ್ದು ಆ ಕಲ್ಲನ್ನು ಹಿಡ್ಕೊಂಡು ನೇರವಾಗಿ ಅದೇ ಸನ್ಯಾಸಿಯ ಬಳಿಗೆ ಬರ್ತಾನೆ. ಇಡೀ ಅರ್ಧ ರಾಜ್ಯವನ್ನು ಕೊಡ್ತಾರಂತೆ ಈ ಕಲ್ಲನ್ನು ಕೊಟ್ಟರೆ. ಅಷ್ಟು ಬೆಲೆ ಬಾಳುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿದ್ದೂ ನೀನು ಈ ಕಲ್ಲನ್ನು ಒಂದು ಕ್ಷಣವೂ ಆಲೋಚನೆ ಮಾಡದೆ ಇದನ್ನು ನನಗೆ ಕೊಟ್ಟು ಬಿಟ್ಟಿಯಲ್ಲ. ಆ ಮನಸ್ಸು ಇದೆಯಲ್ಲ ನಿನ್ನದು, ಆ ಮನಸ್ಸನ್ನು ನನಗೆ ಕೊಡು, ಈ ಕಲ್ಲು ನನಗೆ ಬೇಡ ಅಂತ ಹೇಳಿ ವಾಪಸ್ ಕೊಡ್ತಾನಂತೆ. ಹಾಗಾಗಿ ಎಷ್ಟೇ ಬೆಲೆ ಬಾಳೋದಾದರೂ ಆ ಕ್ಷಣದಲ್ಲಿ ಬಿಟ್ಟು ಬಿಡುವ ಮನೋಭಾವ ಏನಿದೆ, ಆ ಮನೋಭಾವವನ್ನು ರೂಢಿಸಿಕೊಂಡ್ರೆ ಬದುಕಲ್ಲಿ ಯಾವುದೇ ರೀತಿಯಾದ ಆಘಾತ ಆದಾಗ ನಮಗೆ ದಿಗ್ಭ್ರಮೆ ಆಗೋದಿಲ್ಲ, ಅಳೋದಿಲ್ಲ, ಕೊರಗೋದಿಲ್ಲ. ನಗುತ್ತಾ ಕಷ್ಟಗಳನ್ನು ಎದುರಿಸಿಕೊಂಡು ಹೋಗುವ ಒಂದು ಶಕ್ತಿ ಬರುತ್ತೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎಚ್.ಎನ್. ಶಶಿಕಲಾ. ನಾನು ಬೆಂಗಳೂರು ಗ್ರಾಮಾಂತರ ಹೊಸಕೋಟೆಯಿಂದ ಬಂದಿದ್ದೀನಿ. ನಾನು ಗೃಹಿಣಿ. ನನ್ನ ಹವ್ಯಾಸಗಳು ಪುಸ್ತಕಗಳನ್ನು ಓದೋದು, ಸಂಗೀತ ಆಲಿಸೋದು. ಶಶಿಕಲಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಾಂತಮಲ್ಲಪ್ಪ ಹಾದಿಮನಿ ಅಂತ. ನಾನು ಮೂಲತಃ ಕಲಬುರಗಿಯವನು, ಬಟ್ ಬೆಂಗಳೂರಲ್ಲೇ ವಾಸ ಇದ್ದೀನಿ. ನಾನು ವೃತ್ತಿಯಲ್ಲಿ ಪ್ಲಾಸ್ಟಿಕ್ ಬಾಟಲ್ ಮ್ಯಾನುಫ್ಯಾಕ್ಚರಿಂಗ್ ಇಟ್ಕೊಂಡಿದ್ದೀನಿ. ಮತ್ತು ಹವ್ಯಾಸವು ನಾನು ಹಳೆಯ ಕನ್ನಡ ಹಾಡುಗಳನ್ನು ಕೇಳೋದು ಮತ್ತು ಹಾಡೋದು. ಶಾಂತಮಲ್ಲಪ್ಪ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಾಮುಂಡೇಶ್ವರಿ ಬಿ. ನಮ್ಮ ಬೆಂಗಳೂರು ಬಿಳೆಕಳ್ಳಿಯಿಂದ ಬಂದಿದ್ದೀನಿ. ನಾನು ಶಿಕ್ಷಕಿ ವೃತ್ತಿಯಲ್ಲಿ. ಮತ್ತು ನನ್ನ ಹವ್ಯಾಸ ಅಂದರೆ ಪುಸ್ತಕಗಳನ್ನು ಓದುವುದು ಮತ್ತು ರಂಗೋಲಿ ಬಿಡಿಸುವುದು, ಮಕ್ಕಳಿಗೆ TLM ತಯಾರಿಸುವುದು. ಚಾಮುಂಡೇಶ್ವರಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ದಕ್ಷಿಣ ಆಫ್ರಿಕಾದ ನೈರೋಬಿ ಕೀನ್ಯಾ ಪ್ರಾಂತದ R.K. ಶಿರೂರ್ ಅವರು. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ
ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಖುಷಿ ಪಡಲು ಕಾರಣ, ಶೈಲೇಶ್ ಪಟ್ಟವರ್ಧನ್ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ, ಮೊದಲ ಪ್ರಶ್ನೆ ಈಗ ಬಂತು. ವಾಗರಿ ಬೂಲಿ ಯಾರ ಭಾಷೆ ಆಗಿದೆ? ಆಯ್ಕೆಗಳನ್ನು ನೋಡೋಣ. ಹಕ್ಕಿ ಪಿಕ್ಕಿ, ಬಂಜಾರರು, ಗೊಂಡರು, ತೋಡರು. ಮೊದಲಿಗೆ ಶಶಿಕಲಾ, ಆನಂತರ ಶಾಂತಮಲ್ಲಪ್ಪ. ಬಂಜಾರರು. ಬಂಜಾರರು ಆಯ್ಕೆ 2. ಶಾಂತಮಲ್ಲಪ್ಪ ಹಕ್ಕಿ ಪಿಕ್ಕಿ. ಹಕ್ಕಿ ಪಿಕ್ಕಿ ಆಯ್ಕೆ 1. ಉತ್ತರವನ್ನು ನೋಡೋಣ. ಹಕ್ಕಿ ಪಿಕ್ಕಿ ಉತ್ತರ ಸರಿಯಾಗಿದೆ. ಖುಷಿ ಪಡಲು ಕಾರಣ ಎನ್ನುವ ಈ ಒಂದು ಪುಸ್ತಕವನ್ನು ಶಾಂತಮಲ್ಲಪ್ಪ ಅವರಿಗೆ ಕೊಟ್ಟಿದ್ದೇವೆ. ಸುಮಾರು 12,000 ಜನ ಅಷ್ಟೇ ಇರೋದಂತೆ ಹಕ್ಕಿ ಪಿಕ್ಕಿ ಜನ ನಮ್ಮ ಕರ್ನಾಟಕದಲ್ಲಿ. ಹಕ್ಕಿಗಳನ್ನು ಹಿಡಿಯೋದೇ ಇವರ ಮುಖ್ಯವಾದ ಕೆಲಸ. ಇವರು ಈ ವಾಗರಿ ಬೂಲಿ ಅನ್ನೋ ಭಾಷೆಯನ್ನು ಮಾತಾಡ್ತಾರಲ್ಲ, ಈ ಭಾಷೆ ಯಾವ ಗುಂಪಿಗೆ ಸೇರಿದ್ದು ಅನ್ನೋ ವರ್ಗೀಕರಣವನ್ನು ಭಾಷಾ ತಜ್ಞರು ಇದುವರೆಗೂ ಸಹ ಮಾಡಿಲ್ಲ. ಬಹುಶಃ ಇವರ ಮೂಲ ಗುಜರಾತ್ ಮತ್ತು ರಾಜಸ್ಥಾನ ಆಗಿರಬೇಕು. ಆನಂತರ ಕ್ರಮೇಣ ಅವರು ದಕ್ಷಿಣಕ್ಕೆ ಬಂದು ಕರ್ನಾಟಕ ಮತ್ತು ಆಂಧ್ರದಲ್ಲಿ ವಿಶೇಷವಾಗಿ ಹಕ್ಕಿ ಪಿಕ್ಕಿ ಜನ ಇವತ್ತು ಕಂಡುಬರ್ತಾ ಇದ್ದಾರೆ. ರಾಣಾ ಪ್ರತಾಪನ ಕಾಲದಲ್ಲಿ ಇವರು ಕ್ಷತ್ರಿಯರಾಗಿ ಸೈನ್ಯದಲ್ಲಿ ಹೋರಾಡ್ತಾ ಇದ್ದರು ಅನ್ನೋ ಒಂದು ಐತಿಹ್ಯನೂ ಸಹ ಉಂಟು. ಈಗ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಹಾರಿದಷ್ಟು ಆಕಾಶ ನಾಟಕದ ಪುಸ್ತಕ. ತಾಶ್ರೀ ಗುರುರಾಜ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಅಂಗಾಂಗ ಸ್ವೀಕೃತಿಗೆ ವಿಶೇಷ ಹೆಲಿಪ್ಯಾಡ್ ಎಲ್ಲಿ ನಿರ್ಮಾಣವಾಗಲಿದೆ? ಆಯ್ಕೆಗಳನ್ನು ನೋಡೋಣ. MS ರಾಮಯ್ಯ ಆಸ್ಪತ್ರೆ, ಮಣಿಪಾಲ ಆಸ್ಪತ್ರೆ, ನಾರಾಯಣ ಹೃದಯಾಲಯ ಆಸ್ಪತ್ರೆ, ವಿಕ್ಟೋರಿಯಾ ಆಸ್ಪತ್ರೆ. ಮೊದಲಿಗೆ ಶಶಿಕಲಾ, ಆನಂತರ ಶಾಂತಮಲ್ಲಪ್ಪ. ವಿಕ್ಟೋರಿಯಾ. ಎರಡನೇ ಉತ್ತರ ಶಾಂತಮಲ್ಲಪ್ಪ. ಮಣಿಪಾಲ ಆಸ್ಪತ್ರೆ. ಮಣಿಪಾಲ ಆಸ್ಪತ್ರೆ ಆಯ್ಕೆ 2. ಉತ್ತರವನ್ನು ನೋಡೋಣ. ವಿಕ್ಟೋರಿಯಾ ಆಸ್ಪತ್ರೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಕೊಟ್ಟವರು ಶಶಿಕಲಾ ಅವರು. ಹಾರಿದಷ್ಟು ಆಕಾಶ ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಈ ಅಂಗಾಂಗಗಳು ದೊರೆತಾಗ 6 ಗಂಟೆಯ ಒಳಗೆ ಮತ್ತೊಬ್ಬರಿಗೆ ಬದಲಿ ಜೋಡಿಸಬೇಕಾಗುತ್ತೆ. ಹಾಗಾಗಿ ಯಾರ್ಯಾರು ಅಂಗಾಂಗಗಳನ್ನು ಸ್ವೀಕರಿಸೋಕೆ ಸಿದ್ಧವಾಗಿದ್ದಾರೋ ಅವರ ಪಟ್ಟಿ ಇರುತ್ತೆ ಸರ್ಕಾರದ ಬಳಿ. ಹಾಗಾಗಿ ಒಂದು ಸಲ ಒಂದು ಅಂಗ ಸಿಕ್ಕಿತು ಅಂದರೆ ತಕ್ಷಣ ಸುದ್ದಿ ಹರಡುತ್ತೆ. ಆ ಅಂಗಾಂಗವನ್ನು ಸ್ವೀಕರಿಸಬೇಕಾದ ವ್ಯಕ್ತಿ ತಕ್ಷಣ ಆಸ್ಪತ್ರೆಗೆ ಹೋಗಬೇಕಾಗುತ್ತೆ. ಹಾಗೆಯೇ ಈ ಅಂಗವನ್ನು ತ್ವರಿತವಾಗಿ ಇನ್ನೊಂದು ಆಸ್ಪತ್ರೆಗೆ ಸಾಗಿಸಬೇಕು ಅಂತ ಹೇಳ್ತಂದರೆ ರಸ್ತೆ ಮೂಲಕ ಹೋಗಬಹುದು, ಆದರೆ ಅನೇಕ ಸಂದರ್ಭಗಳಲ್ಲಿ ಸಮಯ ಇರೋಲ್ಲ. ಹಾಗಾಗಿ ಹೆಲಿಪ್ಯಾಡ್ ಸೌಲಭ್ಯ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ಪ್ರಸ್ತಾವನೆ ಇತ್ತು. ಆ ಪ್ರಸ್ತಾವನೆ ಇವತ್ತು ಸ್ವೀಕೃತವಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸುಮಾರು 1 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹೆಲಿಪ್ಯಾಡ್ ನಿರ್ಮಾಣವಾಗಿದೆಯಂತೆ. ಮುಂದಿನ ಪುಸ್ತಕ ಚಾರು ವಸಂತ ಎನ್ನುವ ದೇಸಿ ಕಾವ್ಯ. ನಾಡೋಜ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಇದನ್ನು ಬರೆದಿದ್ದಾರೆ. ಪ್ರಶ್ನೆಯನ್ನು ನೋಡೋಣ. ಬೆಂಗಳೂರು ನಗರ ಪಾಲಿಕೆಯು ಎಷ್ಟು ಟನ್ ಬಯೋ CNG ಘಟಕವನ್ನು ಸ್ಥಾಪಿಸಲಿದೆ? ಆಯ್ಕೆಗಳನ್ನು ನೋಡೋಣ. 100, 200, 300, 400. ಮೊದಲಿಗೆ ಬಜರುತ್ತಿದ್ದಾರೆ ಚಾಮುಂಡೇಶ್ವರಿ, ಆನಂತರ ಶಶಿಕಲಾ. 200 ಸರ್. ಎಷ್ಟು? 200 ಆಯ್ಕೆ 2. ಶಶಿಕಲಾ 400. 400 ಆಯ್ಕೆ 4. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ 300 ಆಗಿತ್ತು. ಗೇಲ್ ಅಂತಕ್ಕಂಥ ಒಂದು ಸಂಸ್ಥೆಯ ಸಹಯೋಗದಲ್ಲಿ CNGಯನ್ನು ಉತ್ಪಾದನೆ ಮಾಡಲಿಕ್ಕೆ ಶುರುವಾಗ್ತಾ ಇದೆ. ಆ ಒಂದು ಯೋಜನೆ ಆರಂಭವಾಗಿದೆ. ಯಾಕಂದರೆ ಬಯೋತ್ಯಾಜ್ಯ, ಜೈವಿಕ ತ್ಯಾಜ್ಯ ಅನ್ನೋದು ಏನಿದೆ ಸಾಕಷ್ಟು ಉತ್ಪಾದನೆಯಾಗುತ್ತೆ ನಮ್ಮ ನಗರದಲ್ಲಿ. ಅದನ್ನು ವಿಲೇವಾರಿ ಮಾಡೋದು ಬಹುದೊಡ್ಡ ಸಮಸ್ಯೆ ಆಗಿತ್ತು. ಈಗ ಅದರಿಂದಲೇ CNG ತಯಾರಿಸಬಹುದು ಅನ್ನೋದಾದರೆ ಅದಕ್ಕಿಂತ ಸಂತೋಷ ಪಡುವಂಥ ವಿಚಾರ ಮತ್ತೊಂದಿಲ್ಲ. ಮುಂದಿನ ಪುಸ್ತಕ ಸ್ನೇಹ ಗ್ರಾಮದ ಸಂಸತ್ತು. ವಿಶಾಖಾ ಜಾರ್ಜ್ ಬರೆದಂಥ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಪ್ರಸಾದ್ ನಾಯಕ್.
ನಮ್ಮ ಪ್ರಶ್ನೆ. ಸುಗಂಧ ದ್ರವ್ಯಗಳನ್ನು ತಯಾರಿಸುವ ಬಗ್ಗೆ ಕನ್ನಡದ ಯಾವ ಪ್ರಾಚೀನ ಕೃತಿಯಲ್ಲಿ ಉಲ್ಲೇಖ ಇದೆ? ಆಯ್ಕೆಗಳನ್ನು ನೋಡೋಣ. ಕರ್ನಾಟಕ ಕಲ್ಯಾಣಕಾರಕ, ಮಾನಸೋಲ್ಲಾಸ, ಕವಿರಾಜ ಮಾರ್ಗ, ಖಗೇಂದ್ರ ಮಣಿ ದರ್ಪಣ. ಮೊದಲಿಗೆ ಶಾಂತಮಲ್ಲಪ್ಪ, ಆನಂತರ ಚಾಮುಂಡೇಶ್ವರಿ. ಖಗೇಂದ್ರ ಮಣಿ ದರ್ಪಣ. ಖಗೇಂದ್ರ ಮಣಿ ದರ್ಪಣ ಆಯ್ಕೆ 4. ಚಾಮುಂಡೇಶ್ವರಿ ಆಯ್ಕೆ 2 ಸರ್. ಆಯ್ಕೆ 2 ಮಾನಸೋಲ್ಲಾಸ. ಉತ್ತರವನ್ನು ನೋಡೋಣ. ಮಾನಸೋಲ್ಲಾಸ ಉತ್ತರ ಸರಿಯಾಗಿದೆ. ಸ್ನೇಹ ಗ್ರಾಮದ ಸಂಸತ್ತು ಎನ್ನುವ ಈ ಒಂದು ಪುಸ್ತಕವನ್ನು ಚಾಮುಂಡೇಶ್ವರಿ ಅವರಿಗೆ ಕೊಟ್ಟಿದ್ದೇವೆ. 12ನೇ ಶತಮಾನದಲ್ಲಿ ಪಶ್ಚಿಮ ಚಾಲುಕ್ಯ ಮುಮ್ಮಡಿ ಸೋಮೇಶ್ವರ ಬರೆದಂಥ ಕೃತಿ ಇದು. ಇದನ್ನು ಸರಳವಾಗಿ ಮಾನಸೋಲ್ಲಾಸ ಅಂತ ಹೇಳ್ತೇವೆ. ಇನ್ನೊಂದು ಹೆಸರು ಉಂಟು, ಅಭಿಲಾಷಿತಾರ್ಥ ಚಿಂತಾಮಣಿ. ನೀವೇನು ಕೇಳ್ತೀರಿ ಅದನ್ನು ಕೊಡುತ್ತಂತೆ, ಅಂತಹ ಅದ್ಭುತವಾದ ಚಿಂತಾಮಣಿ ಈ ಒಂದು ಪುಸ್ತಕ ಅಂತ ಹೇಳ್ತಾರೆ. ಇದರಲ್ಲಿ ಒಟ್ಟು 5 ಭಾಗಗಳಿವೆ. 5 ಭಾಗಗಳಲ್ಲಿ 4ನೇ ಭಾಗ ಏನಿದೆ ಅದರಲ್ಲಿ 20 ಅಧ್ಯಾಯಗಳುಂಟು. ಆ ಅಧ್ಯಾಯಗಳಲ್ಲಿ ವಿನೋದ ಸ್ಥಾನ ಅನ್ನೋದು ಒಂದು. ಅಲ್ಲಿ ಈ ತೈಲಗಳನ್ನು, ಸುಗಂಧ ದ್ರವ್ಯಗಳನ್ನು ಹೇಗೆ ತಯಾರು ಮಾಡೋದು ಅನ್ನೋದರ ಬಗ್ಗೆ ಮಾಹಿತಿ ದೊರೆಯುತ್ತೆ. ಪ್ರಧಾನವಾಗಿ ಹೂವುಗಳನ್ನು ಭಟ್ಟಿ ಇಳಿಸಿ ಹೇಗೆ ಸುಗಂಧ ದ್ರವ್ಯವನ್ನು ಮಾಡಬಹುದು, ಹಾಗೆ ಗಂಧವರ್ತಿ ಅಂತಕ್ಕಂಥ ಇನ್ನೊಂದು ವಿಧಾನದ ಮೂಲಕ ಗಟ್ಟಿ ದ್ರವ ರೂಪದ ಸುಗಂಧ ದ್ರವ್ಯ ನಮಗೆಲ್ಲ ಗೊತ್ತು, ಆದರೆ ಗಟ್ಟಿ ರೂಪ ಸುಗಂಧ ದ್ರವ್ಯವನ್ನು ಮಾಡ್ತಾ ಇದ್ರಂತೆ. ಹಾಗೆಯೇ ಧೂಪ ಕೆಂಡದ ಮೇಲೆ ಹಾಕಿದ್ರೆ ಸಾಂಬ್ರಾಣಿ ಹೇಗೆ ಹೊಗೆ ಬರುತ್ತೋ ಹಾಗೆ ಹೊಗೆ ಬರುವಂಥ ಸುಗಂಧ ದ್ರವ್ಯಗಳನ್ನು ಸಹ ಹೇಗೆ ತಯಾರು ಮಾಡೋದು ಅನ್ನೋ ವಿವರಣೆ ಈ ಮಾನಸೋಲ್ಲಾಸದಲ್ಲಿ ದೊರೆಯುತ್ತಂತೆ. ಜೋಜಿ ವಲ್ಲಿ ಅವರು ಬರೆದ 50-50 ಎನ್ನುವ ಪುಸ್ತಕ ಈಗ ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ, ಬಿಟ್ಟಕ್ಷರಗಳನ್ನು ತುಂಬಿ. ಅಂ ವಾ ಯ ಕಾ ತೆ. ಬಜರ್ ಒತ್ತಿದ್ದಾರೆ ಚಾಮುಂಡೇಶ್ವರಿ ಅವರು. ಅಂಗನವಾಡಿಯ ಕಾರ್ಯಕರ್ತೆ ಅಂತ ಹೇಳ್ತಾ ಇದ್ದಾರೆ. ಶಾಂತಮಲ್ಲಪ್ಪ ಸರಿ ಇರ್ಬೋದಾ? ಅಂಗನವಾಡಿ ಕಾರ್ಯಕರ್ತೆ. ಶಶಿಕಲಾ ಸರಿ. ಉತ್ತರವನ್ನು ನೋಡೋಣ. ಅಂಗನವಾಡಿಯ ಕಾರ್ಯಕರ್ತೆ ಉತ್ತರ ಸರಿಯಾಗಿದೆ. 50-50 ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ವಿಶ್ವಾಮಿತ್ರ ಮೇನಕೆ ಕಥನ ಕಾವ್ಯದ ಕೃತಿ. ಶಾಂತಲಾ ಅಶೋಕ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆಯನ್ನು ನೋಡು. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿದೆ. 87 ಕೂಡು 39, 85 ಕಳೆ 32, 12 ಗುಣಿಸು 12, 184 ಭಾಗಿಸು 8. ಬಜರುತ್ತಿದ್ದಾರೆ ಶಶಿಕಲಾ. ಅಂತಿಮ ಉತ್ತರ 346. 3, 4, 6. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 126, 53, 144, 23 ಎಲ್ಲವನ್ನು ಕೂಡಿದರೆ 346 ಬಂದಿದೆ. ಶಶಿಕಲಾ ಉತ್ತರವನ್ನು ಸರಿಯಾಗಿ ಮಾಡಿದ್ದಾರೆ. ವಿಶ್ವಾಮಿತ್ರ ಮೇನಕೆ ಕಥನ ಕಾವ್ಯದ ಕೃತಿಯನ್ನು ಅವರಿಗೆ ಕೊಟ್ಟಿದ್ದೇನೆ. ಪಯಣ ಎನ್ನುವ ಪುಸ್ತಕ ಗೌತಮ ಅವರು ಬರೆದಂಥ ಕಾದಂಬರಿ ಕೃತಿ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಮನೋಹರ ಜೋಶಿ, ರಾಮ್ ಬಹಾದೂರ್ ರಾಯ್, ಕೈಲಾಶ್ ನಾಥ್ ದೀಕ್ಷಿತ್,
ಜತಿನ್ ಗೋಸ್ವಾಮಿ, ಮೊದಲಿಗೆ ಶಶಿಕಲಾ, ಆನಂತರ ಚಾಮುಂಡೇಶ್ವರಿ. ರಾಮ್ ಬಹದ್ದೂರ್ ರಾಯ್. ಆಯ್ಕೆ 2. ಹೇಳಿ ಚಾಮುಂಡೇಶ್ವರಿ. 4 ಸರ್. 4 ಜತಿನ್ ಗೋಸ್ವಾಮಿ. ಉತ್ತರವನ್ನು ನೋಡೋಣ. ರಾಮ್ ಬಹದ್ದೂರ್ ರಾಯ್ ಉತ್ತರ ಸರಿಯಾಗಿದೆ. ಪಯಣ ಎನ್ನುವ ಈ ಕಾದಂಬರಿ ಕೃತಿಯನ್ನು ಶಶಿಕಲಾ ಅವರಿಗೆ ಕೊಟ್ಟಿದ್ದೇವೆ. ರಾಮ್ ಬಹದ್ದೂರ್ ರಾಯ್ ಅವರಿಗೆ ಪದ್ಮಭೂಷಣ ಗೌರವ ಈ ವರ್ಷ ದೊರೆತಿದೆ ಅವರಿಗೆ. ಇವರು ಉತ್ತರ ಪ್ರದೇಶಕ್ಕೆ ಸೇರಿದಂತಹ ಪತ್ರಕರ್ತರು ಮತ್ತು ಸಂಪಾದಕರು. ಇವರು ಭಾರತೀಯ ಸಂವಿಧಾನ, ಅನ್ಕಹಿ ಕಹಾನಿ, ಮಂಜಿಲ್ ಸೆ ಜ್ಯಾದಾ ಸಫರ್ ಹೀಗೆ ಅನೇಕ ಉತ್ತಮ ಕೃತಿಗಳನ್ನೂ ಸಹ ಬರೆದಿದ್ದಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಡಾಕ್ಟರ್ ಮುಜಾಫರ್ ಅಸಾದಿ ಅವರು ಬರೆದಂಥ ಅಲ್ಪಸಂಖ್ಯಾತರು ಮತ್ತು ಜಾತಿ ವ್ಯವಸ್ಥೆ ಎನ್ನುವ ಪುಸ್ತಕ. ಪ್ರಶ್ನೆಯನ್ನು ನೋಡೋಣ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ನಿ, ಶು, ತು, ಭಾ, ಯ, ಕ, ಮ, ಶಿ. ಬಜರುತ್ತಿದ್ದಾರೆ ಶಾಂತ ಮಲ್ಲಪ್ಪ ಅವರು. ಉತ್ತರವನ್ನು ಕೇಳೋಣ. ಶುಭಾಷಿಣಿಯ ಮಾತು. ಇನ್ನೊಂದ್ಸಲ ಹೇಳಿ. ಶುಭಾಷಿಣಿಯ ಮಾತು. ಶುಭಾಷಿಣಿಯ ಮಾತು ಅಂತ ಹೇಳ್ತಂದ್ರೆ 1 ಅಕ್ಷರ ಕಡಿಮೆ ಆಗುತ್ತೆ. ಶುಭಾಷಿಕನ ಮಾತು. ಶುಭಾಷಿಕನ ಮಾತು. ಚಾಮುಂಡೇಶ್ವರಿ ಉತ್ತರವನ್ನು ನೋಡೋಣ. ಸುಖ ಭಾಷಿಣಿಯ ಮಾತು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಈಗ ಬಂದಿದೆ. ಸುಳುಹುಗಳನ್ನು ನೋಡೋಣ. ಹೂವಿನಿಂದ ತುಂಬಿರುವ ಸ್ಥಳ, ಉದ್ಯಾನವನ, ಸೂಕ್ಷ್ಮ ಕೆಲಸ, ಕೆಟ್ಟ ಕವಿ. ಬಜರ್ ಒತ್ತಿದ್ದಾರೆ ಶಶಿಕಲಾ ಅವರು. ಒಂದು ಉತ್ತರ ಹೂವಿನ ತೋಟ. ಹೂವಿನ ತೋಟ. 3 ಶಬ್ದಗಳು ಸಿಗ್ತಾ? ಹೂವಿನ ಸೂಕ್ಷ್ಮ ಕುಸುರಿ. ಇನ್ಯಾರಾದರೂ ಪ್ರಯತ್ನಿಸ್ತೀರಾ? ಒಂದು ಉತ್ತರ ಕುಸುಮಾಕರ. ಅಪರೂಪದ ಶಬ್ದ, ಕನ್ನಡದಲ್ಲಿ ಪ್ರಯೋಗವಾಗುತ್ತೆ ಉದ್ಯಾನವನ ಅನ್ನೋದಕ್ಕೆ. 2 ಉತ್ತರ ಯಾರು ಬೇಕಾದರೂ ಪ್ರಯತ್ನಿಸಿ. ಮೊದಲಿಗೆ ಶಶಿಕಲಾ, ಆನಂತರ ಚಾಮುಂಡೇಶ್ವರಿ. ಸೂಕ್ಷ್ಮ ಕೆಲಸ. ಕುಸುರಿ. ಕುಸುರಿ. ಚಾಮುಂಡೇಶ್ವರಿ ಕುಸುರಿ. ಉತ್ತರವನ್ನು ನೋಡೋಣ. ಕುಸುರಿ ಉತ್ತರ ಸರಿಯಾಗಿದೆ. ಮತ್ತೆ ಕಲ್ಯಾಣದೆಡೆಗೆ ಎನ್ನುವ ಪುಸ್ತಕವನ್ನು ಶಶಿಕಲಾ ಅವರಿಗೆ ಕೊಟ್ಟಿದ್ದೇನೆ. 3ನೇ ಶಬ್ದಕ್ಕೂ ಶಶಿಕಲಾ ಬಜರು ಒತ್ತಿದ್ದಾರೆ. ಉತ್ತರವನ್ನು ಕೇಳೋಣ. ಕೆಟ್ಟ ಕವಿ. ವಿಕಟ. 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 ಇನ್ಯಾರಾದರೂ ಪ್ರಯತ್ನಿಸ್ತೀರಾ? ಚಾಮುಂಡೇಶ್ವರಿ ಮತ್ತು ಶಾಂತಮಲ್ಲಪ್ಪ ಪ್ರಯತ್ನಿಸಬಹುದು. ಉತ್ತರವನ್ನು ನೋಡೋಣ. ಕುಕವಿ. ವಿಕಟ ಅಂದರೆ ಒಂದು ರೀತಿ ಹಾಸ್ಯ ಕವನಗಳನ್ನು ಬರೆಯೋನು, ಜೋಕರ್ ಅನ್ನೋ ಅರ್ಥದಲ್ಲಿ ಬಂದ್ಬಿಡುತ್ತೆ ವಿಕಟ ಕವಿ ಅಂತ ಹೇಳಿ. ರಾಮಕೃಷ್ಣ, ತೆನಾಲಿ ರಾಮಕೃಷ್ಣನನ್ನು ವಿಕಟ ಕವಿ ಅಂತ ನಾವು ಕರಿತಾ ಇದ್ವಿ. ಕುಕವಿ, ಕೆಟ್ಟ ಕವಿ ಅನ್ನೋದು ಸರಿಯಾದ ಅರ್ಥ ಆಗುತ್ತೆ. ಈಗ ನಾವು ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ಟಿನ ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಶಶಿಕಲಾ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಧೂಳಿಪಟ ಮಾಡು ಎಂಬ ನುಡಿಗಟ್ಟಿನ ಅರ್ಥವೇನು? ಗಾಳಿಪಟದ ನಮೂನೆ, ಸರ್ವನಾಶ ಮಾಡು. ಸರ್ವನಾಶ ಮಾಡು. ಮುಂದಿನ ಪ್ರಶ್ನೆ, ನಾಣ್ಯವನ್ನು ಮುದ್ರಿಸುವ ಸ್ಥಳ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಟಂಕಸಾಲೆ, ಬೆವರು ಸಾಲೆ. ಟಂಕಸಾಲೆ. ಮುಂದಿನ ಪ್ರಶ್ನೆ, ಅಜ್ಞಾತವಾಸ ಕಾಲದಲ್ಲಿ ಭೀಮಸೇನನ ಹೆಸರು ವಲಲ್ಲ, ಮತ್ತೊಂದು ಹೆಸರೇನು? ಜಯೇಶ, ಜಯಾಶ್ವ. ಜಯೇಶ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಮಚ್ಚರಿಸೋವನ ಮನೆ ಹಾಳು. ಮಚ್ಚರಿಸೋದು ಅಂದರೆ ಹೊಟ್ಟೆ ಕಿಚ್ಚು. ಮಚ್ಚರಿಸೋವನ ಮನೆ ಹಾಳು. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಮನುಷ್ಯನ ದೇಹದಲ್ಲಿ ತೆರೆದಿರುವ ಬಾಗಿಲೆಷ್ಟು?
ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಧೂಳಿಪಟ ಮಾಡು, ಸರ್ವನಾಶ ಮಾಡು, ಸರಿಯಾಗಿದೆ. 2 ಉತ್ತರ ಟಂಕಸಾಲೆ, ಸರಿಯಾಗಿದೆ. 3 ಉತ್ತರ ಜಯೇಶ, ಸರಿಯಾಗಿದೆ. 4 ಉತ್ತರ ಮಚ್ಚರಿಸೋವನ ಮನೆ ಹಾಳು, ಒತ್ತರಿಸೋನ ಹೊಲ ಹಾಳು ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ 9 ಬಾಗಿಲುಗಳು ಇವೆ ಅನ್ನೋ ಉತ್ತರ ಭಗವದ್ಗೀತೆಯಲ್ಲಿ ದೊರೆಯುತ್ತೆ. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಶಾಂತಮಲ್ಲಪ್ಪ ಅವರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಸಿದ್ಧವಾ? ಮೊದಲ ಪ್ರಶ್ನೆ, ತೊಡೆ ತಟ್ಟಿ ನಿಲ್ಲು ಎಂಬ ನುಡಿಗಟ್ಟಿನ ಅರ್ಥವೇನು? ದೇಹದಾಢ್ಯ ಪ್ರದರ್ಶಿಸು, ಜಗಳಕ್ಕೆ ನಿಲ್ಲು. ದೇಹದಾಢ್ಯ ಪ್ರದರ್ಶಿಸು. ಮುಂದಿನ ಪ್ರಶ್ನೆ, ಒರಗುದಿಂಬು, ಲೋಡು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಟಕ್ಕೆ, ಢಕ್ಕೆ. ಟಕ್ಕೆ. ಮುಂದಿನ ಪ್ರಶ್ನೆ, ಕೃಷ್ಣನು ಕೊಂದ ಜರ ಪೂರ್ವ ಜನ್ಮದಲ್ಲಿ ಯಾರಾಗಿದ್ದ? ವಾಲಿ, ಸುಗ್ರೀವ. ವಾಲಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಮಗಳೂ ಹೆರೋವಂಗವಳೆ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಮನುಷ್ಯನ ದೇಹದಲ್ಲಿ ಮುಚ್ಚಿರುವ ಬಾಗಿಲೆಷ್ಟು? 9. 9. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ತೊಡೆ ತಟ್ಟಿ ನಿಲ್ಲು ಅಂದರೆ ಜಗಳಕ್ಕೆ ನಿಲ್ಲು ಎನ್ನುವ ಅರ್ಥ ಬರುತ್ತೆ. 2ನೇ ಪ್ರಶ್ನೆಗೆ ಉತ್ತರ ಟಕ್ಕೆ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3ನೇ ಪ್ರಶ್ನೆಗೆ ಉತ್ತರ ವಾಲಿ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4ನೇ ಪ್ರಶ್ನೆಗೆ ಉತ್ತರ ಮಗಳು ಹೆರೋವಂಗವಳೆ, ಮನೆಯೂ ಸೋರೋವಂಗದೆ. 2 ಕಷ್ಟಗಳು ಒಟ್ಟೊಟ್ಟಿಗೆ ಬಂದರೆ ನಿಭಾಯಿಸೋದು ನಿಜಕ್ಕೂ ಕಷ್ಟವಾಗುತ್ತೆ. 5ನೇ ಪ್ರಶ್ನೆಗೆ ಉತ್ತರ ಒಂದೇ ಒಂದು, ಬ್ರಹ್ಮರಂಧ್ರ ಮಾತ್ರ ಮುಚ್ಚಿರುತ್ತೆ. ಕಣ್ಣು, ಕಿವಿ, ಮೂಗು, ಬಾಯಿ ಮತ್ತು ಜನನಾಂಗಗಳು ಇವೆಲ್ಲವೂ ಸಹ ತೆರೆದಿರುವಂಥ 9 ದ್ವಾರಗಳು. ಮುಚ್ಚಿರೋದು ಒಂದೇ ಒಂದು ದ್ವಾರ, ಬ್ರಹ್ಮರಂಧ್ರ. ಜೀವ ಹೋಗುವ ಸಂದರ್ಭದಲ್ಲಿ ಅಥವಾ ಮುಕ್ತಿ ದೊರೆಯುವಾಗ ಬ್ರಹ್ಮರಂಧ್ರ ತೆರೆಕೊಳ್ಳುತ್ತೆ. ಹೀಗೆಲ್ಲ ಹೇಳೋದು ಉಂಟು. ಎಷ್ಟು ಸರಿ ಉತ್ತರ ಕೊಟ್ರಿ? 2 ಸರಿ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಚಾಮುಂಡೇಶ್ವರಿ ಅವರಿಗೆ ಅವಕಾಶ ಬರ್ತಾ ಇದೆ. ಚಾಮುಂಡೇಶ್ವರಿ ಸಿದ್ಧವಾ? ಮೊದಲ ಪ್ರಶ್ನೆ, ತಿಪ್ಪರ ಲಾಗ ಹಾಕು ಎಂಬ ನುಡಿಗಟ್ಟಿನ ಅರ್ಥವೇನು? ಶಕ್ತಿ ಮೀರಿ ಪ್ರಯತ್ನಿಸು, ಮತ್ತೆ ಲಾಗ ಹಾಕು. ಶಕ್ತಿ ಮೀರಿ ಪ್ರಯತ್ನಿಸು. ಮುಂದಿನ ಪ್ರಶ್ನೆ, ಸಣ್ಣ ತಮಟೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಧಮಕಿ, ಟಮಕಿ. ಟಮಕಿ. ಮುಂದಿನ ಪ್ರಶ್ನೆ, ಯಾವ ಋಷಿಯು ತನ್ನ ಹೆಸರಿನ ಕನ್ಯೆಯನ್ನೇ ಮದುವೆಯಾಗುವೆನೆಂದು ಹೇಳಿ ಹಾಗೆಯೇ ಮದುವೆಯಾದ? ಜರತ್ಕಾರು, ಜರಶಸ್ತ್ರ. ಜರಶಸ್ತ್ರ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಮಣದಷ್ಟು ಮಾತಿಗಿಂತ. ಕಣದಷ್ಟು. ಮುಂದಿನ ಪ್ರಶ್ನೆ, ಒಗಟನ್ನು ಬಿಡಿಸಿ. ಹೊಸೆಯ ಕಾಗದ ಹಗ್ಗ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ತಿಪ್ಪರ ಲಾಗ ಹಾಕು, ಶಕ್ತಿ ಮೀರಿ ಪ್ರಯತ್ನಿಸು, ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಟಮಕಿ, ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಜರತ್ಕಾರು ಆಗಿತ್ತು, ಜರಶಸ್ತ್ರ ಅಂತ ಹೇಳಿದರೆ. 4ನೇ ಪ್ರಶ್ನೆಗೆ ಉತ್ತರ ಮಣದಷ್ಟು ಮಾತಿಗಿಂತ ಕಣದಷ್ಟು ಕೆಲಸ ಲೇಸು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 5ನೇ ಪ್ರಶ್ನೆಗೆ ಉತ್ತರ ಹಾವು ಸರಿಯಾದ ಉತ್ತರ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 2 ಅಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಶಶಿಕಲಾ ಅವರಿಗೆ 3, 6, 1 7 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. 3 ಪುಸ್ತಕಗಳು ತಮಗೆ ಸಿಗ್ತಾ ಇವೆ. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. 2 4 ಪುಸ್ತಕ ಚಾಮುಂಡೇಶ್ವರಿ ಅವರಿಗೆ ಸಿಗ್ತಾ ಇದೆ. ಅಭಿನಂದನೆಗಳು. ಸ್ವಾತಂತ್ರ್ಯ ಪೂರ್ವ ಕರ್ನಾಟಕದಲ್ಲಿ ನೀರಗಂಟಿ ಅಂತ ಇರ್ತಾ ಇದ್ದರು ಹಳ್ಳಿಗಳಲ್ಲಿ. ಇವರ ಕೆಲಸ ಏನು ಅಂದರೆ, ಇಡೀ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಜಲ ಆಕರಗಳು ಏನಿದೆ ಅವುಗಳ ಉಸ್ತುವಾರಿಯನ್ನು ವಹಿಸೋದು, ದುರಸ್ತಿ ಮಾಡೋದು,
ವರ್ಷಕ್ಕೆ ಒಂದು ಸಲ ಕರವನ್ನು ಸಂಗ್ರಹ ಮಾಡಿ ಅದನ್ನು ಸರ್ಕಾರಕ್ಕೆ ಒಪ್ಪಿಸೋದು ಹೀಗೆಲ್ಲ ಇತ್ತು. ಅದರಲ್ಲೂ ಹೊಲ ಗದ್ದೆಗಳಿಗೆ ನೀರನ್ನು ಬಿಡಬೇಕಾದ್ರೆ ನೀರಗಂಟಿಯನ್ನು ಚೆನ್ನಾಗಿ ನೋಡ್ಕೋಬೇಕಾಗಿತ್ತು ಊರಿನ ಜನ. ಆದರೆ ಈಗ ಆ ವ್ಯವಸ್ಥೆ ಇಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.